ಮನೆಯಲ್ಲಿ ಅಕ್ರಮವಾಗಿ ಇಟ್ಕೊಂಡಿದ್ದಂತ ಜಿಲೆಟಿನ್ ಸ್ಫೋಟವಾಗಿದೆ. ಜಿಲೆಟಿನ್ ಸ್ಫೋಟದಿಂದ ದಂಪತಿಗೆ ಗಂಭೀರವಾದಂತ ಗಾಯ ಆಗಿರೋದು. ಇದರಿಂದ ಪತ್ನಿಯ ಕಾಲೇ ಕಟ್ಟಾಕಿದ್ರೆ ಪತಿಗೆ 70% ಸುಟ್ಟ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಘಟನಾ ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟಗೊಂಡ ಸ್ಥಳದಲ್ಲಿ ಕೆಲವು ಜಿಲೆಟಿನ್ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಿಲೆಟಿನ್ ಸ್ಫೋಟದ ರಭಸಕ್ಕೆ ಮನೆಗೆ ಛಿದ್ರವಾಗಿದೆ. ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ಮನೆಗಳಲ್ಲಿ ಬಿರುಕು ಬಿಟ್ಬಿಟ್ಟಿದೆ. ಆಲೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಇದೇ ಕಾರಣಕ್ಕೆ ಜಿಲೆಟಿನ್ ಅನ್ನ ಅಕ್ರಮವಾಗಿ ಮನೇಲಿ ಇಟ್ಕೋಬೇಡಿ ಅಂತ ಹೇಳೋದು. ಆದರೂ ಕೆಲವರು ಈ ಥರದ ಕೆಲಸಗಳನ್ನ ಮಾಡಿ ನೋಡಿ, ಈಗ ಕೆಲವ್ರದ್ದು ಜೀವನೇ ಹೋಗ್ತಿತ್ತು. ಮನೆ ಯಾವ ರೀತಿಯಾಗಿ ಛಿದ್ರವಾಗಿ ಹೋಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಕೇವಲ ಇವ್ರ ಮನೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಬಿರುಕು ಮೂಡಿದೆಯಂತೆ. ಒಬ್ಬರು ಕಾಲೇ ಕಟ್ಟಾಗಿದೆ, ಕೆಲವರಿಗೆ 70% ಅಷ್ಟು ಗಾಯಗಳಾಗಿರೋದು. ಜಿಲೆಟಿನ್ ಸ್ಫೋಟದಿಂದಲೇ ಈ ಒಂದು ಘಟನೆ ನಡೆದಿರೋದು ಅಂತ ಹೇಳಲಾಗ್ತಾ ಇದೆ. ಕಾರಣ ಅಲ್ಲಿ ಸ್ಫೋಟ ನಡೆದಂಥ ಸ್ಥಳದಲ್ಲಿ ಜಿಲೆಟಿನ್ ಪತ್ತೆಯಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೆ ಇಟ್ಕೊಂಡಿದ್ರೋ, ಮನೇಲಿ ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಅದು ಯಾರು ಹೇಳಿದ್ರೋ, ನಮ್ಮ ಜನರಿಗೆ ಸಾವಿರ ಬಾರಿ ಬುದ್ಧಿ ಹೇಳಿದ್ರು ಅರ್ಥ ಆಗಲ್ಲ. ಇಂಥ ಸ್ಫೋಟಗಳು ಅಂತ ವಸ್ತುಗಳನ್ನು ಮನೇಲಿ ಇಟ್ಕೊಬಿಡಿ, ಅದರ ಅವಶ್ಯಕತೆ ಆದರೂ ಏನಿರುತ್ತೆ? ನಮ್ಮ ಪ್ರಾಣಕ್ಕಿಂತ ಇನ್ನೇನು ಹೆಚ್ಚಿದೆ? ಆಲೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ.